ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಇನ್ನೇನು ಯುಗಾದಿ ಬಂದೇ ಬಿಡ್ತು. ಯುಗದ ಆದಿ. ಎಷ್ಟೋ ಜನ ಹೊಸ ಹೊಸ ಕೆಲಸಗಳನ್ನ ಮಾಡೋದಕ್ಕೆ, ಹೊಸ ಹೊಸ ಆದಂತಹ ಆಲೋಚನೆಗಳನ್ನ ಶುರು ಮಾಡೋದಕ್ಕೆ ಈ ದಿನ ಸೂಕ್ತ ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಉಲ್ಲೇಖ ಇರುವಂಥದ್ದು. ಅದೇ ರೀತಿಯಾಗಿ ಈ ಹಬ್ಬದ ದಿನ ಎಲ್ಲರೂ ಈ ಎಣ್ಣೆ ಸ್ನಾನ ಮಾಡೋದ್ರ ಜೊತೆಗೆ, ಹಾಗೆ ಮನೆಗೆ ತಳಿರು ತೋರಣಗಳನ್ನ ಕಟ್ಟೋದ್ರ ಜೊತೆಗೆ ಸಂಭ್ರಮದಿಂದ ಕುಟುಂಬದವರ ಜೊತೆಗೆ ಹಬ್ಬವನ್ನ ಆಚರಿಸ್ತಾರೆ. ಅದರಲ್ಲಿ ಪ್ರಮುಖವಾದಂಥದ್ದು ಪಂಚಾಂಗ ಶ್ರವಣ ಮಾಡುವಂಥದ್ದು ಕೂಡ. ಎಷ್ಟೋ ಜನ ಈ ಸ್ನಾನಾದಿಗಳ ನಂತರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಹೋಗಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಪಂಚಾಂಗ ಶ್ರವಣವನ್ನ ಮಾಡ್ತಾರೆ ಅಂತ ಕೇಳ್ತೀವಿ. ಸೊ ಹಾಗಾದ್ರೆ ಈ ಪಂಚಾಂಗ ಶ್ರವಣದ ಮಹತ್ವ ಏನು? ಯುಗಾದಿ ದಿನ ಈ ಪಂಚಾಂಗ ಶ್ರವಣ ಎಷ್ಟರ ಮಟ್ಟಿಗೆ ಮಹತ್ವದ ಪಾತ್ರ ವಹಿಸುತ್ತೆ? ಈ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಮ್ ಜೊತೆಗೆ ನಕ್ಷತ್ರ ನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಗುರೂಜಿ ಅವರೇ ನಮಸ್ಕಾರ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ಗುರುಗಳೇ, ನಿಮ್ ಜೊತೆಗೆ ಮಾತಾಡ್ತೀನಿ. ಹಾಗೆ ಪಂಡಿತ್ ದಿನೇಶ್ ಗುರುಗಳ ಅವರ ಬಳಿ ನೀವು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬೇಕು, ಅದರಲ್ಲೂ 15 ದಿನಗಳೊಳಗೆ ಕಲಿಬೇಕು ಅನ್ನೋದಾದ್ರೆ ನಾವು ಕೆಳಗಡೆ ತೋರಿಸ್ತಾ ಇರುವಂತಹ ನಂಬರ್ಗಳಿಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೆ ಲಿಂಕ್ ಅನ್ನು ಕೂಡ ನಾವು ಕೊಟ್ಟಿದೀವಿ. ಆ ಲಿಂಕ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಿಲ್ಲ ಅಂತಂದ್ರು ಈಗಾಗಲೇ 111 ಕ್ಲಾಸ್ಗಳನ್ನ ಇವರು ಕಂಡಕ್ಟ್ ಮಾಡಿದ್ದಾರೆ. 65,000 ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಮತ್ತೆ ಆಗ್ತಾಡ, ಹಾಗಾದ್ರೆ ಬೇಗ ಗುರುಜಿಯವರನ್ನ ಸಂಪರ್ಕಿಸಿ. ಗುರುಜಿ, ಯುಗಾದಿ ಹಬ್ಬದ ಶುಭಾಶಯ ಮೊದಲಿಗೆ. ಹಾಗೆ ಈ ಯುಗಾದಿ ಹಬ್ಬದಂದು ಈ ಪಂಚಾಂಗ ಶ್ರವಣ ಮಾಡೋದು ಬಹಳ ಪ್ರಮುಖವಾದಂತ ಪಾತ್ರ ವಹಿಸುತ್ತೆ. ವೈಜ್ಞಾನಿಕವಾಗಿ ತಿಳಿಸೋದಾದ್ರೆ ಸಕಲ ನಾಡಿನ ಸಮಸ್ತ ಜನತೆಗೆ ಉಗಾದಿ ಹಬ್ಬದ, ಅದರಲ್ಲೂ ವಿಶೇಷವಾಗಿ ಪರಾಭವ ನಾಮ ಸಂವತ್ಸರ ಉಗಾದಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಮೊದಲು ವೈಜ್ಞಾನಿಕ ನಿಲುಗಟ್ಟು. ಎಸ್, ನಾವು ಯಾವುದೇ ಒಂದು ಶಾಸ್ತ್ರ ತೊಗೊಳ್ಬೇಕಾದ್ರೆ ನಮ್ಮಲ್ಲಿ ಈ ನಡುವೆ ಏನಾಗಿದೆ, ಶಾಸ್ತ್ರನ ಶಾಸ್ತ್ರವಾಗಿಟ್ಟಿದ್ದೀವಿ, ವಿಜ್ಞಾನವಾಗಿಟ್ಟಿದ್ದೀವಿ. ಯಾವಾಗ ನಾವು ಶಾಸ್ತ್ರ ಪ್ಲಸ್ ವಿಜ್ಞಾನ ಎರಡನ್ನೂ ನಾವು ಮಿಶ್ರಣ ಮಾಡ್ತೀವಿ, ಆವಾಗ ಜನರಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. 5128 ವರ್ಷಗಳ ಹಿಂದೆ ಈ ಪಂಚಾಂಗದ ಶ್ರವಣ ಮಾಡ್ತಕ್ಕಂಥದ್ದು ಪ್ರಾರಂಭವಾಗಿರೋದು. ಆ ಹಾದಿಯಲ್ಲಿ ನಾವು ನೋಡ್ಕೊಂಡು ಬಂದಾಗ ಪ್ರತಿ ವರ್ಷ ಉಗಾದಿ ಬಂದಾಗ ಪಂಚಾಂಗ ಶ್ರವಣ ಮಾಡ್ತೀವಿ. ಪಂಚಾಂಗ ಶ್ರವಣದ ಅರ್ಥವೇನು? ಪಂಚಾಂಗ ಅಂದರೆ ಪಂಚ ಅಂಗಗಳು: ವಾರ, ತಿಥಿ, ಯೋಗ, ಕರ್ಣ, ನಕ್ಷತ್ರ. ಇದು 5 ಸೇರಿ ಪಂಚಾಂಗ. ಇದರ ಶ್ರವಣ ಅಂದ್ರೆ ಏನು ನಾವು ಕೇಳಿಸ್ಕೋಬೇಕು. ಯಾಕೆ ಅಂದರೆ ಅನಾದಿ ಕಾಲದಿಂದನೂ ಈ ವರ್ಷ ಹೇಗಿರುತ್ತೆ, ಈ ವರ್ಷದಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ, ಮಳೆ ಹೇಗಿರುತ್ತೆ, ಬೆಳೆ ಹೇಗಿರುತ್ತೆ, ಬೆಲೆಗಳು ಹೇಗಿರುತ್ತೆ, ಅದನ್ನು ನೋಡಿಕೊಂಡು ನಮ್ಮ ಜೀವನದಲ್ಲಿರ್ತಕ್ಕಂಥ ಮುಂದಿನ ವರ್ಷ ನಾವು ಹೇಗೆ ನಡಿಬೇಕು, ಯುಗದ ಹಾದಿ ಹೇಗಿರುತ್ತೆ, ಯುಗದ ಹಾದಿ ಅಂತ ನಾವೇನು ಕರಿತೀವಿ, ಆ ಹಾದಿಲಿ ನಡಿಬೇಕಾದ್ರೆ ನಮಗೊಂದು ಗೈಡ್ ಇರಬೇಕು, ನಮಗೊಂದು GPS ಇರಬೇಕು. ಆ ಹಾದಿಲಿ ನಡಿಬೇಕಾದ್ರೆ ಏನಾದ್ರು ಒಂದು ಇಂಡಿಕೇಶನ್ ಹೆಂಗಿದೆ, ಮುಂದೆ ನಾವು ಹೋಗ್ತಾ ಇರ್ಬೇಕಾದ್ರೆ ಮಳೆ ಏನಾದ್ರು ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ಯಾವ ಬೆಳೆ ಜಾಸ್ತಿ ಆಗುತ್ತೆ, ಯಾವುದು ಕಮ್ಮಿ ಆಗುತ್ತೆ, ಯಾರು ನಾಯಕರಾಗಿದ್ದಾರೆ, ದೇಶದಲ್ಲೆಲ್ಲ ಸ್ವಲ್ಪ ಗಲಾಟೆಗಳು ಇಲ್ವಾ, ಕಮ್ಮಿ ಆಗುತ್ತೆ, ಇವೆಲ್ಲ ನಾವು ಪಂಚಾಂಗದಲ್ಲಿ ಒಂದು ಪಕ್ಷಿ ನೋಟ ಮತ್ತು ಫ್ಯೂಚರ್ ಫೋರ್ಕ್ಯಾಸ್ಟ್ ಅಂತ ಕರಿತೀವಿ. ಅದನ್ನೇ ನಾವು ಪಂಚಾಂಗದ ಶ್ರವಣ ಅಂತ ಕರಿತೀವಿ. ಸೊ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಅಂದ್ರೆ GPS ರೀತಿ ನಮ್ಮ ಮುಂದಿನ ಜೀವನ ಯಾವ ರೀತಿ ಇರಬೇಕು ಅನ್ನೋದು. ಸೊ ಆ ಒಂದು ಹಾದಿಯನ್ನ ತೋರಿಸುವಂಥವ್ರು ಎಲ್ರಿಗೂ ಆಗೋದಿಲ್ಲ. ಅದು ನಿಮ್ಮಂತಹ ಗುರುಗಳ ಮುಖಾಂತರನೇ ಆ ಹಾದಿಯನ್ನ ನಾವು ಕಂಡುಕೊಳ್ಬೇಕು. ಸೊ ಹಾಗಾದ್ರೆ ಈ ವರ್ಷದ ಪಂಚಾಂಗ ಇನ್ ಜನರಲ್ ಆಗಿ ನಾವು ಒಂದೊಂದು ಭಾಗವಾಗಿ ಹೋಗೋಣ. ಇನ್ ಜನರಲ್ ಆಗಿ ಸ್ವಲ್ಪ ನಾವು ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ. ಸಂವತ್ಸರ ಅಂತ ಹೇಳ್ತೀವಿ, 60 ಸಂವತ್ಸರ ಬರೋದು. ಆ 60 ಸಂವತ್ಸರ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬರುತ್ತೆ. ಗುರು 12 ರಾಶಿ ಹೋಗೋಕ್ಕೆ 12 ವರ್ಷ ತಗೊಳ್ತಾನೆ. ಶನಿ 12 ರಾಶಿನ ರೌಂಡ್ ಹೊಡೆಯೋಕ್ಕೆ 30 ವರ್ಷ ತಗೊಳ್ತಾನೆ. ಒಂದು ರಾಶಿಲಿ ಇಬ್ಬರೂ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಒಟ್ಟಿಗೆ ಅಲ್ಲಿ ಬಂದು ಇರೋಕ್ಕೆ ಎಷ್ಟು ವರ್ಷ ತಗೊಳ್ತಾರೆ ಅಂದರೆ 60 ಇಯರ್ಸ್ ತಗೊಳ್ತಾರೆ. ಅಂದರೆ 12 5 60, 30 ಇಯರ್ಸ್ ಒಂದು ಸರ್ಕಲ್ಲು, ಇನ್ನೊಂದು ಸರ್ಕಲ್ಗೆ 30 ಇಯರ್ಸ್ 60. ಗುರು 5 ರೌಂಡ್ ಆದರೆ 60 ವರ್ಷ ಆಗುತ್ತೆ. ಶನಿ 2 ರೌಂಡ್ ಆದರೆ 60 ವರ್ಷ ಆಗುತ್ತೆ. ಲೀಸ್ಟ್ ಕಾಮನ್ ಮಲ್ಟಿಪ್ಲಿಕೇಶನ್ ಅಂತ ನಾವು ಮ್ಯಾಥಮೆಟಿಕ್ಸಲ್ಲಿ ಕಲ್ತಿರ್ತೀವಲ್ಲ, 60 ವರ್ಷ ಬಂದಿರೋದು, ಅದಕ್ಕೆ 60 ಸಂವತ್ಸರ. ಸೊ ಇವತ್ತಿನ ಸಂವತ್ಸರದ ಹೆಸರು ಈ ಸತಿಯು ಬಂದಿರತಕ್ಕಂಥ ಉಗಾದಿಯ ಪರಾಭವ
ಸಂವತ್ಸರ ಅಂತ ಕರೀತಾರೆ. ಇದಕ್ಕೆ ಅಧಿಪತಿ ಒಬ್ಬರು ಇದ್ದಾರೆ. ಇದಕ್ಕೆ ಅಧಿಪತಿ ಬ್ರಹ್ಮ ಮತ್ತೆ ಕೇತು ಅಂತಾರೆ. ಸ್ವಲ್ಪ ಸ್ಪಿರಿಚುವಲ್ ಬಗ್ಗೆ ಜಾಸ್ತಿ ಹೋಗ್ತಕ್ಕಂಥ ವರ್ಷ, ಅದು ಮೊದಲು. ಎರಡನೇದು 19 ಮಾರ್ಚ್ 2026 ಹಿಡಿದು ಈ ಒಂದು ಸಂವತ್ಸರ, ಮುಂದಿನ ವರ್ಷ 6 ಏಪ್ರಿಲ್ 2027ವರೆಗೂ ನಾವು ಹೇಗಿದೆ ಈ ಒಂದು ಸಂವತ್ಸರ ಒಂದು ವಿಚಾರಗಳು ಇಷ್ಟು ತಿಂಗಳು ಇಷ್ಟು ದಿವಸದಲ್ಲಿ ನಾವು ನೋಡ್ತೀವಿ. ಮುಂದಿನ ವರ್ಷಕ್ಕೆ ಬೇರೆ ಇದು ಒಂದು ಸಂವತ್ಸರದ ಹೆಸರು ಚೇಂಜ್ ಆಗಿ ಅಲ್ಲಿಂದ ಬೇರೆ ಬರುತ್ತೆ. ಈ ವರ್ಷ ಹೇಗಿರುತ್ತೆ ಅಂತ ನಾವು ಮೊದಲು ನೋಡ್ಬೇಕಾದ್ರೆ ಒಂದೊಂದೇ ಇನ್ಫಾರ್ಮೇಶನ್ ಹೋಗ್ತೀವಿ. ಆ ಇನ್ಫಾರ್ಮೇಶನಲ್ಲಿ ಮೊದಲು ನಾವು ನವನಾಯಕರು ಅಂತ ಕರಿತೀವಿ. ಏನಿದು ನವನಾಯಕರು? ಏನು ಸರ್ ಇದು ನವನಾಯಕರಿಂದ ಏನೋ ಕೇಳಲೇ ಇಲ್ವಲ್ಲ ಅಂತ ಕೇಳಿದಾಗ, ನವನಾಯಕರು ಅಂತಂದರೆ ನಮ್ಮ ದೇಶದಲ್ಲಿ 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಆಗುತ್ತೆ. ನಾವೆಲ್ಲ ಸೇರಿ ವೋಟ್ ಮಾಡ್ತೀವಿ. ವೋಟ್ ಮಾಡಿದಾಗ ಅಲ್ಲೊಬ್ಬ ಮಂತ್ರಿ ಆಗ್ತಾರೆ, ಅಲ್ಲೊಬ್ಬ ರಾಜ ಆಗ್ತಾನೆ, ಅಲ್ಲೊಂದು ಪಾರ್ಟಿ ಬರುತ್ತೆ. ಸೊ ಆ ಪಾರ್ಟಿ ಬಂದಾಗ ನಮಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಮಾಡ್ತಾರೆ. ಕೆಲವು ಬಂದಾಗ ಅವ್ರು ಅನಾನುಕೂಲ ಮಾಡ್ತಾರೆ, ಅವೆಲ್ಲ ಇರ್ತಕ್ಕಂಥದ್ದು. ಹಾಗೆ ಪ್ರತಿ ವರ್ಷ ಇಲ್ಲಿ ಒಂದು ಹೊಸ ಪಾರ್ಟಿ ಬರುತ್ತೆ. ಇಲ್ಲಿ ಹೊಸ ಪಾರ್ಟಿಲಿ ರಾಜ ಇರ್ತಾನೆ, ಮಂತ್ರಿ ಇರ್ತಾನೆ, ಸಸ್ಯಾಧಿಪತಿ ಇರ್ತಾನೆ, ರಸಾಧಿಪತಿ ಇರ್ತಾನೆ, ಮೇಘಾಧಿಪತಿ ಇರ್ತಾನೆ. ಒಬ್ರೊಬ್ರಿಗೂ ಒಂದೊಂದು ಪೋರ್ಟ್ಫೋಲಿಯೋ ಅಂತ ಕೊಡ್ತಾರೆ. ಆ ಪೋರ್ಟ್ಫೋಲಿಯೋನ ತಿಳ್ಕೊಂಡು ಹೇಗೆ ಇರುತ್ತೆ ಈ ವರ್ಷ ಅನ್ನೋದೇ ಪಂಚಾಂಗ ಶ್ರವಣ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ. ಅಂದ್ರೆ ಒಂದು ಚಿಕ್ಕ ಮಗುಗೂ ಕೂಡ ಅರ್ಥ ಆಗಬೇಕು. ಯಾಕಂದ್ರೆ ಒಂದು ನಾಯಕನ ಬದಲಾವಣೆ ಒಂದು ನೀವು ಲಿಂಕ್ ಮಾಡಿ ಹೇಳಿರುವಂಥದ್ದು, ಆ ತರ ಪಂಚಾಂಗ ಶ್ರವಣಕ್ಕೆ ಲಿಂಕ್ ಮಾಡಿರೋ ನಿಜ ಗುರುಗಳೇ. ಸೊ ಇನ್ನು ಈ ವರ್ಷದ ಪಂಚಾಂಗ ಇನ್ ಜನರಲ್ ಆಗಿ ಯಾವ ರೀತಿ ಇದೆ ಅಂತ ಫಸ್ಟ್ ನಾವು ನವನಾಯಕರಿಗೆ ಹೋಗ್ಬಿಡೋಣ. ನವನಾಯಕರಿಗೆ ಓಕೆ. ರಾಜ್ಯಾಧ್ಯಯ ಅಂತ ನಾವು ಕರಿತೀವಿ. ಅದಕ್ಕೆ ಯಾರ್ಯಾರು ಹೂ ಇಸ್ ದಿ ಓನರ್ಸ್ ಆಫ್ ಎವ್ರಿಬಡಿ ಅಂತ ಕರಿತೀವಿ. ಅದನ್ನ ನಾವು ಪಂಚಾಂಗದಲ್ಲಿ ಶ್ರವಣ ಮಾಡೋಣ. ಎಲ್ಲರಿಗೂ ಕೂಡ ಇದೊಂದು ನಮಗೆ ದೈವ ರೀತಿ ತಗೊಳ್ತೀವಿ. ಯಾಕಂದ್ರೆ ಇದು ನಮ್ಗೆ ದಾರಿ ತೋರಿಸ್ತಾ ಇದೆ. ನಾವು ಇದನ್ನ ಶ್ರದ್ಧಾಭಕ್ತಿಯಿಂದ ನಾವು ತಗೊಳ್ಳೇಬೇಕು. ಓಕೆ, ಎಲ್ಲರ ಮನೇಲೂ ಈ ಯುಗಾದಿಗೆ ಒಂದು ಪಂಚಾಂಗ ಇಲ್ಲ ಅಂದರೆ ಫಸ್ಟ್ ತಂದಿಟ್ಕೊಂಡು ನಮಸ್ಕಾರ ಮಾಡಿ. ಇದೊಂಥರ ನಮಗೆ ಒಂದು ಹೇಗೆ ಮೊಬೈಲಲ್ಲಿ ಒಂದು GPS ತೋರಿಸುತ್ತೆ ಅಂತ ಹೇಳಿದ್ನಲ್ಲ ಅವಾಗಲೇ, ಅದೇ ರೀತಿ ತೋರಿಸ್ತಕ್ಕಂಥದ್ದು. ಇದನ್ನು ನೀವು ಓದೋಕ್ಕೆ ಟ್ರೈ ಮಾಡಿ. ತುಂಬ ಜನ ಏನು ಮಾಡ್ತಾರೆ, ಎಲ್ಲರೂ ಪಂಚಾಂಗ ತಂದು ಇಟ್ಕೊಂಡಿರ್ತಾರೆ. ಮುಂದಿನ ಯುಗಾದಿಗೆ ಇದು ಫ್ರೆಶ್ ಆಗಿರುತ್ತೆ. ಇದು ಯೂಸೇ ಮಾಡಿರಲ್ಲ. ಯಾರೋ ಭಟ್ರು ಹೇಳಿದ್ರು, ಪುರೋಹಿತರು ಹೇಳಿದ್ರು ತಂದಿಟ್ಟರೆ ಒಳ್ಳೇದಾಗತ್ತೆ ಅಂತ. ಅದು ಕನ್ನಡದಲ್ಲೇ ಬರೆದಿದೆ. ಅದನ್ನು ಸ್ವಲ್ಪ ಫಸ್ಟ್ ಒಂದು 4 ಪೇಜ್ ಓದಿದ್ರೆ ಅರ್ಥ ಆಗ್ಬಿಡುತ್ತೆ. ಬಹಳ ಸುಲಭ ಇದೆ ಪಂಚಾಂಗನೋ ಅಂದ್ರೆ ಎಲ್ಲರೂ ಪಂಚಾಂಗವನ್ನ ಓದ್ಬಹುದು ಹಾಗಾದ್ರೆ. ಹಾ, ಸೊ ಯಾಕಂದ್ರೆ ಈಗ ಎಷ್ಟೋ ಜನ ಪಂಚಾಂಗ ಶ್ರವಣ ಅಂದ್ರೆ ಕೆಲವು ಗುರುಗಳೇ ಹೇಳ್ಬೇಕು ಅನ್ನೋ ತರದ್ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ನಾವು ಮನೆಯಲ್ಲಿ ಜನರಲ್ ಆಗಿ ಓದಬಹುದು. ಬಹಳ ಹಿಂದೆ ಈ ಒಂದು ಎಜುಕೇಶನ್ ಸಿಸ್ಟಮ್ ಬಹಳ ಕಮ್ಮಿ ಇತ್ತು. ಈಗ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ, ಎಲ್ಲರಿಗೂ ಓದಕ್ ಬರೆಯಕ್ ಬರುತ್ತೆ. ಈಗ 1000 ವರ್ಷದ ಹಿಂದೆ ತಗೊಂಡ್ರೆ ಬರೆಯಕ್ಕೂ ಬರ್ತಾರೆ, ಓದಕ್ಕೂ ಬರ್ತಾರೆ. ನೀವು ಹೇಳಿದ್ದು ಕೇಳ್ತಾ ಇದ್ದೀವಿ ಸ್ವಾಮಿ ಅನ್ನೋರು. ಈಗ ಪುಸ್ತಕ ಕೊಟ್ರೆ ಚೆನ್ನಾಗಿ ಓದ್ಬೋದಲ್ವಾ. ಸೊ ಪಂಚಾಂಗದಲ್ಲಿ ಏನ್ ಬರ್ದಿದೆ ಯಾರು ಬೇಕೋ ನೋಡ್ಬೋದು. ಅಲ್ಲೇನು ಬರ್ದಿಲ್ಲ. ಇದು ಪಂಚಾಂಗದಲ್ಲಿ ಏನು ಭಟ್ರೆ ಹೇಳಬೇಕು, ಪುರೋಹಿತರು ಹೇಳಬೇಕು ಅಂತ ಎಲ್ಲೂ ಬರ್ದಿಲ್ಲ. ಎನಿಬಡಿ ಯಾರು ನಮ್ಮ ಹಿಂದೂ ಸನಾತನ ಧರ್ಮನ ಇಷ್ಟಪಡ್ತಾರೆ ಪ್ರತಿಯೊಬ್ಬರು ತೆಗೆದು ಓದ್ಬೋದು ಅಂತಿದೆ. ಸೊ ಈ ವಿಚಾರದಲ್ಲಿ ನಾವು ಈ ನವನಾಯಕರನ್ನ ನಾವು ನೋಡಬೇಕು ಅಂತಂದಾಗ ಹೇಗಿದೆ ಈ ನವನಾಯಕರು ಅಂತ ನಾವು ಫಸ್ಟು ನಾವು ಅರ್ಥ ಮಾಡ್ಕೊಳ್ಳೋಣ. ನವನಾಯಕರು ಅಂತಂದ್ರೆ ಫಸ್ಟು ರಾಜನ್ ತಗೊಳ್ತೀವಿ. ಯಾರು ಈ ಒಂದು ಸಂವತ್ಸರದ ರಾಜ. ಈ ಸಂವತ್ಸರದ ರಾಜ ಅಂದಾಗ ಗುರು ಬಂದಿರತಕ್ಕಂಥದ್ದು. ಜುಪಿಟರ್ ಇಸ್ ದಿ ಕಿಂಗ್. ನಾವು ಉಗಾದಿ ಒಂದು ಕುಂಡಲಿ ಹಾಕ್ಬಿಟ್ಟು ಆ ಗ್ರಹದ ಎಲ್ಲೆಲ್ಲಿ ಸ್ಥಿತಿ ಅಂತ ನೋಡಿದಾಗ 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಈ ವರ್ಷ ರಾಜನ ಆಡಳಿತ ಅತ್ಯುತ್ತಮವಾಗಿರುತ್ತೆ. ಆದರೆ ರಾಜನಿಗೆ ಬಾಧೆ ತಪ್ಪಿದ್ದಲ್ಲ. ಯಾಕೆಂದ್ರೆ ಗುರುವಿನ ವೀಕ್ಷಣೆ ಇದೆ. ಬಾಧೆ ಅವನಿಗೆ ಕಾಯಿಲೆಯಿಂದ ಇರ್ಬೋದು ಅಥವಾ ಶತ್ರುಗಳಿಂದ ಇರ್ಬೋದು. ಇವೆರಡನ್ನೂ ಕೂಡ ಈ ಗುರು ಮಿಥುನ ರಾಶಿಯಲ್ಲಿ ಕುತ್ಕೊಂಡಿರ್ತಕ್ಕಂಥ ಸ್ಥಾನದಲ್ಲಿ ಸ್ವಲ್ಪ ಕಷ್ಟವೇ. ಆದರೆ ಜನಗಳಿಗೆ ಚೆನ್ನಾಗಿದೆ, ಜನಗಳ ವಿಚಾರದಲ್ಲಿ ಅದ್ಭುತವಾಗಿದೆ. ಸೊ ಈ ವರ್ಷದ ರಾಜ ಬಂದು ಗುರು. ಹಾಗೆ ಮಂತ್ರಿ ಅಂತ ತಗೊಳ್ತೀವಿ. ಮಂತ್ರಿ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾರೆ. ಮಂತ್ರಿ ಇಲ್ಲಿ ಕುಜ ಬಂದಿರತಕ್ಕಂಥದ್ದು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಸ್ವಲ್ಪ ದೇಶದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಯಾಕಂದರೆ 2ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 12ನೇ ಮೇಲೆ ಕೂತ್ಕೊಂಡಾಗ ಫೈನಾನ್ಷಿಯಲ್ ಡಿಫಿಕಲ್ಟೀಸು ಮತ್ತು ಕೆಲವು ಪಾಲಿಸೀಸ್ನ ಏನು ತೊಗೊಂಬರ್ತಾರೆ ರಾಜ, ಅದರಲ್ಲಿ ಮಂತ್ರಿಗಳು ಸ್ವಲ್ಪ ತಿದ್ದುಪಡಿ ಮಾಡಿ ಬೇರೆ ರೀತಿ ಕೊಡ್ತಕ್ಕಂಥದ್ದು ಅಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೋಮ್ ಮಿನಿಸ್ಟರ್ ಅಂತ ಕರಿತೀವಿ ನಾವು. ಹೋಮ್ ಮಿನಿಸ್ಟರ್ ಕೆಲಸ ಬೇರೆ, ಅಲ್ಲಿ ಲಾ ಆ್ಯಂಡ್ ಆರ್ಡರ್ ನೋಡ್ಕೊಳ್ಳೋಂಥದ್ದು. ಕುಜ ಇರೋದ್ರಿಂದ ಸ್ವಲ್ಪ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬರುತ್ತೆ ಈ ವರ್ಷ. ಹಾಗೆ ನಾವು ಇದ್ರ ಜೊತೆಗೆ ಸೇನಾಧಿಪತಿಗೆ ಹೋಗ್ಬೇಕು. ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡೋದಷ್ಟೇ ಕೆಲಸ. ಸೇನಾಧಿಪತಿ ಬಂದ್ಬಿಟ್ಟು ಚಂದ್ರ.
ಚಂದ್ರ ಲಗ್ನದಲ್ಲೇ ಕೂತಿರೋದ್ರಿಂದ, ಮೀನ ಲಗ್ನದಲ್ಲೇ ಕೂತ್ಕೊಂಡಿರೋದ್ರಿಂದ, ನಾವು ತಾತ್ಕಾಲಿಕ ಕುಂಡಲಿ ಹಾಕ್ತೀವಿ ಆ ಟೈಮಲ್ಲಿ ಚಂದ್ರ ಲಗ್ನದಲ್ಲೇ ಕೂತ್ಕೊಂಡಿರೋದ್ರಿಂದ ಸೇನೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಿ ನಮಗೆ ಸೆಕ್ಯೂರಿಟಿ ಅಂತ ಏನಿರುತ್ತೋ ಅದು ಕೊಟ್ಟೇ ಕೊಡ್ತಾರೆ. ಹಾಗೆ 4ನೇ ಈ ಒಂದು ನವನಾಯಕರಲ್ಲಿ ಹೋಗೋಣ. ಅದರಲ್ಲಿ ಸಸ್ಯಾದೀಪ ಅಂತ ಕರೀತಾರೆ. ಅದರಲ್ಲಿ ಶುಕ್ರ ಬಂದಿರತಕ್ಕಂಥ ಸಸ್ಯಗಳು, ಮನೆಗಳಿಗೆ ಬೇಕಾಗಿರ್ತಕ್ಕಂಥ ನಾವು ಸೊಪ್ಪು ತಗೊಳ್ತೀವಿ, ಸಣ್ಣ ಸಣ್ಣ ಗಿಡದಲ್ಲಿ ಟೊಮೊಟೊ ಮತ್ತು ಬೀನ್ಸು, ಇದಕ್ಕೆಲ್ಲ ಸಸ್ಯಗಳು ಅಂತ ನಾವು ಕರಿತೀವಿ. ಈ ಸಸ್ಯ ಶುಕ್ರ ಆಗಿರೋದ್ರಿಂದ ಹೆಚ್ಚು ತರಕಾರಿಗಳು ಈ ವರ್ಷ ನಮಗೆ ಬರ್ತಾ ಇದೆ. ಸಣ್ಣ ಸಣ್ಣದು ಹಣ್ಣುಗಳು ಬೇರೆ, ಸಸ್ಯಗಳು ಬೇರೆ. ಶುಕ್ರ ಆಗಿರೋದ್ರಿಂದ ರೇಟು ಸ್ವಲ್ಪ ಕೆಲವು ಮಾತ್ರ ಜಾಸ್ತಿ ಆಗುತ್ತೆ, ಕೆಲವು ಕಮ್ಮಿ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ತರಕಾರಿಗಳಂತ ಹೇಳ್ತೀವಿ, ಅದು ಸ್ವಲ್ಪ ಹೆಚ್ಚಾಗುತ್ತೆ. ಸಾಧಾರಣ ತರಕಾರಿಗಳೆಲ್ಲ ಸ್ವಲ್ಪ ನಮಗೆ ಅಗ್ಗದ ದರದಲ್ಲಿ ಈ ವರ್ಷ ಬರುತ್ತೆ. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಶುಕ್ರಾಧಿಪತಿ ಆಗಿರೋದ್ರಿಂದ. ನೆಕ್ಸ್ಟ್ ನಾವು ಧಾನ್ಯಗಳು ಬರ್ತೀವಿ, ಅಂದರೆ ಈ ಸಿರಿಧಾನ್ಯಗಳು ಬರ್ತಕ್ಕಂಥದ್ದು, ದವಸ ಧಾನ್ಯಗಳು. ದವಸ ಧಾನ್ಯಗಳು ಬರ್ತಕ್ಕಂಥದ್ದು, ಭತ್ತ, ಅಕ್ಕಿ, ರಾಗಿ, ಇದರ ಅಧಿಪತಿ ಬಂದು ಬುಧ. ಧಾನ್ಯಗಳ ರೇಟ್ ಜಾಸ್ತಿ ಆಗುತ್ತೆ ಅಂದರೆ ಬುಧ 12ನೇ ಮೇಲೆ ಕೂತಿದ್ದಾನೆ, ಎಲ್ಲ ಧಾನ್ಯಗಳ ರೇಟ್ ಜಾಸ್ತಿ ಆಗುತ್ತೆ. ಹಿಂದಿನ ಉಗಾದಿ ಕಂಪೇರ್ ಮಾಡಿದ್ರೆ ಈ ಒಂದು ಉಗಾದಿಗೆ ರೇಟ್ ಜಾಸ್ತಿ, ಧಾನ್ಯಗಳ ರೇಟ್ ಜಾಸ್ತಿ. ಯಾಕಂದರೆ ಅದರ ಒಂದು ಪ್ರೊಡಕ್ಷನ್ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಓಕೆ. ಪ್ರೊಡಕ್ಷನ್ ಕಮ್ಮಿ ಆದಾಗ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿಕೊಂಡಾಗ ಧಾನ್ಯಗಳ ರೇಟ್ ಜಾಸ್ತಿ ಆಗೋದ್ರಿಂದ ಇದನ್ನು ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಧಾನ್ಯಗಳ ಅಭಿವೃದ್ಧಿ ಕಡೆ ಹೋಗಬೇಕು. ಪಂಚಾಂಗ ಶ್ರವಣದಿಂದ ಒಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನು ಅಂದರೆ, ಇದನ್ನು ಆ್ಯಕ್ಚುಲಿ ಸಾಮಾನ್ಯ ಜನರು ನೋಡಬಾರ್ದು, ಗೌರ್ಮೆಂಟ್ ಆಫ್ ಇಂಡಿಯಾ ನೋಡಬೇಕು, ಕರ್ನಾಟಕ ಗೌರ್ಮೆಂಟ್ ನೋಡ್ಬೇಕು. ಇದನ್ನು ನೋಡಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅವರು. ಈಗ ಯಾರೋ ಹೇಳ್ತಾ ಇದ್ದಾರೆ, ಅವ್ರು ಯಾರೋ ಜನಗಳಿಗೆ ಹೇಳ್ತಾರೆ, ನಮ್ಗೆ ಅದಕ್ಕೆ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಜ ಆಗಿರೋನು ಆ ಒಂದು ಗುರುಗಳನ್ನ ಕರೆಸಿ ಪಂಚಾಂಗ ಶ್ರವಣ ಮಾಡಿಸಿ ದೇಶದ ಹಿಂಗೆಲ್ಲ ಮುಂದೆ ಬರ್ತಕ್ಕಂಥದ್ದು, ನಾವು ಇದನ್ನೆಲ್ಲ ಬದಲಾಯಿಸಬೇಕು, ಇದನ್ನೆಲ್ಲ ನಾವು ಕೇರ್ಫುಲ್ಲಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಗುರುಗಳನ್ನ ನಮಸ್ಕಾರ ಮಾಡಿ ಹೋಗೋರು. ಇವಾಗ ಪಂಚಾಂಗ ಶ್ರವಣ ಅನ್ನೋದು ಯಾವ ಗೌರ್ಮೆಂಟ್ ಆಫ್ ಕರ್ನಾಟಕನೂ ಇಲ್ಲ, ತಮಿಳ್ನಾಡು ಇಲ್ಲ, ಆಂಧ್ರನೂ ಇಲ್ಲ, ರೇಟ್ ಬೇಕಂದ್ರೆ ಜಾಸ್ತಿ ಮಾಡು ಅಂದ್ರೆ ಹೇಳಿ ಮಾಡ್ತಾರೆ, ರೇಟ್ ಜಾಸ್ತಿ ಮಾಡ್ಬಿಡ್ತಾರೆ ಅದು. ಆದರೆ ಇದರಿಂದ ಏನಾಗುತ್ತೆ, ಪ್ಲಾನಿಂಗ್ ಚೆನ್ನಾಗಿ ಬರುತ್ತೆ. ನಾವು ಎಲ್ಲನೂ ಪಂಚಾಂಗ ಶ್ರವಣ ಅಂದರೆ ಇಟ್ ಈಸ್ ಪ್ಲಾನಿಂಗ್. ಒಂದು ಮನೆ ಕಟ್ಟಬೇಕಾದ್ರೆ ಪ್ಲಾನಿಂಗ್ ಮಾಡಲ್ವಾ, ಎಷ್ಟೆಷ್ಟು ನಾವು ಖರ್ಚು ಮಾಡಬೇಕು, ಮತ್ತು ಯಾವುದಕ್ಕೆ ರೇಟ್ ಜಾಸ್ತಿ ಇದೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು, ಯಾವುದು ಅಗ್ಗವಾಗಿದೆ ಅದನ್ನು ಸ್ವಲ್ಪ ಯಥೇಚ್ಛವಾಗಿ ಯೂಸ್ ಮಾಡ್ಬೋದು. ಪಂಚಾಂಗದಲ್ಲಿ ನಮ್ಮ ಸೈಂಟಿಫಿಕ್ ಅನಾಲಿಸಿಸ್ ಇದೆ. ಆ ವಿಜ್ಞಾನದ ಅನಾಲಿಸಿಸ್ನ ತಗೊಂಡು ನಮ್ಮ ಈ ವರ್ಷ ಚೆನ್ನಾಗಿರಬೇಕು, ಜನಗಳಿಗೆ ಚೆನ್ನಾಗಿರಬೇಕು, ಯಾವ್ಯಾವ ಗ್ರಹ ಏನೇನು ಎಫೆಕ್ಟ್ ಮಾಡ್ತಾ ಇದೆ ನಮ್ಮ ಯೂನಿವರ್ಸಲ್ಲಿ ಅಂತ ನೋಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಅವ್ರಿಗೂ ಒಳ್ಳೆಯ ಹೆಸರು ಬರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಆದರೆ ನಾವು ಇದನ್ನು ಒಂದು 5 ವರ್ಷ ನಾವು ಮಾಡಿದಾಗ ಇದರಲ್ಲಿ ಬಿಲೀಫ್ ಬರುತ್ತೆ. ಈ ವರ್ಷ ಏನೋ ಗೌರ್ಮೆಂಟ್ ಅವ್ರು ಬಂದರು, ಇದನ್ನು ನೋಡಿಕೊಂಡ್ರು, ಇದ್ರ ಪ್ರಕಾರ ಮಾಡಿಕೊಂಡ್ರು ಅಂದ್ರಲ್ಲ. ನಮಗೆ ಎಕ್ಸ್ಪೀರಿಯನ್ಸ್ ಆದಾಗ ಎಕ್ಸ್ಪೆರಿಮೆಂಟ್ ಆದಾಗ ನಮಗೆ ಇದ್ರ ಮೇಲೆ ನಂಬಿಕೆ ಜಾಸ್ತಿ ಬರುತ್ತೆ. ಸೊ ಪಂಚಾಂಗ ಶ್ರವಣ ಮೇಜರ್ ಆಗಿ ಗೌರ್ಮೆಂಟ್ಗೆ ಬೇಕು ಅಂತ ಹೇಳ್ತೀನಿ. ಓಕೆ. ಹಾಗೆ ಧಾನ್ಯಾದೀಪ ಆಗಿರ್ತಕ್ಕಂಥ ಬುಧ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಾನೆ. ರೇಟ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ಅದನ್ನು ವ್ಯವಸ್ಥೆ ಮಾಡ್ಬೋದು ಗೌರ್ಮೆಂಟ್ ಅವರು ಅಂತ ಹೇಳ್ತೀನಿ. ನೆಕ್ಸ್ಟು ಅರ್ಘ್ಯಾದೀಪ ಆಗಿರ್ತಕ್ಕಂಥವ್ರು ಚಂದ್ರ. ಈ ಅನೇಕ ಪದಾರ್ಥಗಳಲ್ಲಿರ್ತಕ್ಕಂಥದ್ದೆಲ್ಲ ಸ್ವಲ್ಪ ಮಟ್ಟಿಗೆ ಜನರಲ್ ನಾವು ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ನಾರ್ಮಲ್ ಆಗೇ ಇರ್ತಕ್ಕಂಥ ಪ್ರೈಸ್ ಅಂತ ಹೇಳ್ತೀವಿ. ಅದು ಚಂದ್ರನ ಅಧಿಪತಿ. ಇನ್ನು ಮೇಘಾದೀಪ ಅಂತ ಕರಿತೀವಿ. ಮೇಘ ಅಂದರೆ ಎಲ್ಲರಿಗೂ ಗೊತ್ತು, ಮಳೆ. ಈ ಸತಿ ಮಳೆ ಹೇಗಿದೆ ಅಂತಂದರೆ ಅದರದ್ದು ಅಧಿಪತಿ ಚಂದ್ರ ಬಂದಿರೋದ್ರಿಂದ, ಚಂದ್ರ ಜಲತತ್ವ ಗ್ರಹ. ಚಂದ್ರ ಇರ್ತಕ್ಕಂಥ ರಾಶಿ ಬಂದ್ಬಿಟ್ಟು ಮೀನರಾಶಿ. ಮೀನರಾಶಿನೂ ಜಲತತ್ವ. ನೀರು ಜಾಸ್ತಿ 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 ಎಲ್ಲಿ ನೋಡಿದ್ರು ಕೊಚ್ಕೊಂಡು ಹೋಗುತ್ತೆ. ರೋಡಲ್ಲಿ ಪ್ರವಾಹ ಬರೆದಿಟ್ಕೊಳ್ಳಿ ಈ ವರ್ಷ. ಅಂದ್ರೆ ಈ ಸರಿ ಮಳೆ ಪ್ರಭಾವ ಜಾಸ್ತಿ ಇದೆ ಅಂತ ಹೆವಿ. ಮನೆ ಒಳಗಡೆ ನೀರು ನುಗ್ಗುತ್ತೆ. ಇವಾಗ ಕೆರೆಗಳೆಲ್ಲ ಹಾಳು ಮಾಡ್ಕೊಂಡಿದ್ದೀವಿ ನಾವು, ಹಾಗೆ ನಾವು ನದಿಗಳಲ್ಲೂ ಸ್ವಲ್ಪ ಒತ್ತುವರಿ ಮಾಡ್ಕೊಂಡಿದ್ದೀವಿ, ಅದೆಲ್ಲ ಓಕೆ. ಜನರಲ್ ಆಗಿ ಒಂದು ಮೆಜರ್ ಅಂತ ಇರುತ್ತೆ. ವೆದರ್ ಫೋರ್ಕ್ಯಾಸ್ಟ್ ಅವರು ಇವಾಗ ಮಾಡಲ್ಲ. ಇನ್ನೊಂದು ಏನು ನಮ್ಮ ವೆದರ್ ರಿಪೋರ್ಟ್ ಅವ್ರು ಇದಾರಲ್ಲ, ಇನ್ನೊಂದು ವಾರ ಇದ್ದಂಗೆ ಮಾಡ್ತಾರೆ. ಇದು ಹೇಗೆ ಅಂತಂದರೆ ಸೈಂಟಿಫಿಕ್ ಆಗಿ ಸೂರ್ಯ ಯಾವಾಗ ಮಿಥುನ ರಾಶಿ ಆರಿದ್ರ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾನೆ, ಜೂನ್ 22ನೇ ತಾರೀಕು ಮಳೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಬೆಂಗಳೂರಿನಂತ ನಗರಗಳಲ್ಲಿ ಮಳೆ ಬಂದ್ರೆ ಅರ್ಧಕ್ಕರ್ಧ ಮುಳುಗ್ ಹೋಗಿರುತ್ತೆ. ಇನ್ನು ಈ ತರದ ಒಂದು ಕಾಲಘಟ್ಟದಲ್ಲಿ ಈ ತರ ಮಳೆ ಎಲ್ಲ ಬಂತು ಅಂತಂದ್ರೆ ಇದನ್ನ ನೋಡಿ ಮುಂಜಾಗ್ರತೆ ವಹಿಸ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ಸುತ್ತಲ್ಲ. ಒಳ್ಳೆ ಪಾಯಿಂಟ್ ಹೇಳಿದ್ರು, ಅವ್ರ ಪಾಯಿಂಟ್ಗೆ ಹೋಗ್ತೀನಿ. ಇದನ್ನ ನೋಡ್ಕೋಬೇಕಾಗಿರೋ ಯಾರು, ಕರ್ನಾಟಕದ ಸರ್ಕಾರದವರು.
ನೋಡಪ್ಪ ಇಲ್ಲಿ ಪಂಚಾಂಗ ಶ್ರವಣದಲ್ಲಿ ಮಳೆ ಜಾಸ್ತಿ ಅಂತ ಹೇಳ್ತಾ ಇದಾರೆ, ರಾಜಕಾಲುವೆ ಮಳೆ ಬಂದಾದ್ಮೇಲೆ ಕ್ಲೀನ್ ಮಾಡಕ್ ಹೋಗ್ತೀವಿ. ಹೌದು. ಒಂದು 2 ಮಂತ್ಸ್ ರಾಜಕಾಲುವೆ ಎಲ್ಲ ಕ್ಲೀನ್ ಒತ್ತುವರಿ ಮಾಡಿದ್ರೆ ಅದಕ್ಕೆಲ್ಲ ಸರಿ ಮಾಡಿಕೊಂಡು ರಾಜಕಾಲುವೆ ಎಲ್ಲ ಬಿಟ್ರೆ ಜನರು ನೆಮ್ಮದಿಯಾಗಿರ್ಬೋದು. ಈಗ ಅಪಾರ್ಟ್ಮೆಂಟ್ ಎಲ್ಲ ಕಟ್ಬಿಟ್ಟಿದೀವಿ, ಅಪಾರ್ಟ್ಮೆಂಟ್ ಒಳಗೆ ನೀರು ನುಗ್ಗುತ್ತೆ, ಅದನ್ನೆಲ್ಲ ಫಸ್ಟೇ ಲೋ ಲೈಯಿಂಗ್ ಏರಿಯಾಸ್ ಅಂತ ನಾವು ಏನು ಕರಿತೀವಿ ನೋಡ್ಕೊಂಡ್ರೆ ಈ ವರ್ಷ ಮಳೆ ಜಾಸ್ತಿ ಇದೆ. ಎಲ್ಲ ಕಡೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ನಾವು ಕರಿತಾ ಇದೀವಿ. ಕೆಲವು ಭಾಗದಲ್ಲಿ ಅನಾವೃಷ್ಟಿ, ಕೆಲವು ಭಾಗದಲ್ಲಿ ಅತಿವೃಷ್ಟಿ. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಚಂದ್ರ ಸ್ವಲ್ಪ ಅತಿ ಹೆಚ್ಚು ಕೊಡ್ತಾನೆ, ಯಾಕಂದ್ರೆ ಅವನು ಜಲತತ್ವ, ಮೀನರಾಶಿನೂ ಜಲತತ್ವ, ಮೀನ ಲಗ್ನದೇ ಆಗಿರ್ತಕ್ಕಂಥದ್ದು, ಮಳೆ ಹೆಚ್ಚು ಅಂತ ಹೇಳಿ ಇಲ್ಲಿ ಬರ್ತಕ್ಕಂಥದ್ದು. 8 ರಸಾಧಿಪತಿ. ಇಲ್ಲಿ ರಸ ಅಂತಂದ್ರೆ ನಾವು ಎಲ್ಲ ಈ ಫ್ರೂಟ್ ಜ್ಯೂಸಸ್ಸು, ರಸ ಬರ್ತಕ್ಕಂಥ ಪದಾರ್ಥಗಳೆಲ್ಲ ಬರ್ತಕ್ಕಂಥದ್ದು. ಅಲ್ಲಿ ರವಿ ಬಂದಿರತಕ್ಕಂಥದ್ದು ಲಗ್ನದಲ್ಲೇ ಇರೋದ್ರಿಂದ ರೇಟ್ಗಳು ಜಾಸ್ತಿನೂ ಇಲ್ಲ, ರೇಟ್ಗಳು ಕಮ್ಮಿನೂ ಇಲ್ಲ. ಸಾಧಾರಣ ಏನು ರೇಟ್ ಪ್ರಿವೇಲ್ ಆಗ್ತಾ ಇದೆಯೋ ಅದು ಕಂಟಿನ್ಯೂ ಆಗುತ್ತೆ. ಇನ್ನು ಕೊನೆಯದಾಗಿ ನೀರಸಾಧಿಪತಿ ಅಂತ ಹೇಳ್ತೀವಿ, ಮೆಟಲ್ಸ್ ಅಂತ ನಾವು ಕರಿತೀವಿ. ಅದು ಗುರು ಬಂದಿರೋದ್ರಿಂದ ಈಗ ಸದ್ಯಕ್ಕೆ ಮಿಥುನ ರಾಶಿಲಿ ಇದ್ದಾಗ ಕೆಲವು ತಿಂಗಳಲ್ಲಿ ಕರ್ಕಾಟಕ ಪ್ರವೇಶ, ಅದಾದ ನಂತರ ಸಿಂಹ ಪ್ರವೇಶ ಮಾಡ್ತಾನೆ. ನಾನು ಈಗ ಈ ಒಂದು ಗೋಚಾರ ಫಲದಲ್ಲಿ ಅದನ್ನು ಹೇಳ್ತೀನಿ. ಗೋಲ್ಡ್ ರೇಟ್ ಬೀಳುತ್ತೆ ಆಗಸ್ಟ್ ಆದಮೇಲೆ ನವಂಬರ್ ಡಿಸೆಂಬರ್ ಒಳಗಡೆ ಈ ತಿಂಗಳಲ್ಲಿ. ಅದು ಕೆಲವು ನಕ್ಷತ್ರ ಪುನರ್ವಸು ಆದ ನಂತರ ಬರ್ತಕ್ಕಂಥ ಕೆಲವು ನಕ್ಷತ್ರ ಅಂದರೆ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ ಎಂಟರ್ ಆಗೋ ಟೈಮಲ್ಲಿ ಟಪ್ ಅಂತ ಡ್ರಾಪ್ ಆಗುತ್ತೆ. 9,000 10,000 ಡ್ರಾಪ್ ಆಗ್ಬಿಡುತ್ತೆ. 19 ಹೋಗಿತ್ತು ಅನ್ಸುತ್ತೆ, 18 19 ಹೋಗಿತ್ತು ಹೌದು. ಅನ್ಸುತ್ತೆ. ಈಗ ಅದರಲ್ಲೂ ಈ ಯುದ್ಧದ ಎಫೆಕ್ಟ್ ಇಂದಾಗಿ ಇನ್ನೂ ಕಡಿಮೆ ಆಗತ್ತೆ ಅಂತ ಹೇಳಿ ಮಾತುಕತೆ ಇರುವಂತದ್ದು. ಸೊ ಯುದ್ಧ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ನಾವು ಆಲ್ರೆಡಿ ಹೇಳಿದೀವಿ, ಯುದ್ಧ ಆಗೋಗ್ತಕ್ಕಂಥದ್ದು ಇಂಡಿಯಾ ಪಾಕಿಸ್ತಾನ್ ವಾರ ಆಗುತ್ತೆ, ಅಫ್ಘಾನಿಸ್ತಾನ್ ಪಾಕಿಸ್ತಾನ ವಾರ ಆಗುತ್ತೆ, ಬಾಂಗ್ಲಾದೇಶ ಸೇರ್ಕೊಳ್ತಾರೆ, ಅವೆಲ್ಲ ಬರುತ್ತೆ. ಇದ್ರ ಜೊತೆಗೆ ಈ ಯುದ್ಧದಲ್ಲಿ ನಾವು ಒಡವೆ ಹಾಕೊಂಡು ಏನು ಬರೆಯೋಣ, ರೇಟ್ ಕಮ್ಮಿ ಆಗುತ್ತೆ. ಅಲ್ಲ, ಅದರ ಒಂದು ಎಫೆಕ್ಟ್ ಈ ಒಂದು ಹಳದಿ ಲೋಹದ ಮೇಲೂ ಕೂಡ ಬೀಳತ್ತೆ ಅಂತ ಹೇಳಿದ ಅಂತ. ಏನಕ್ಕೆ ರೇಟ್ ಕಮ್ಮಿ ಆಗುತ್ತೆ ಅನ್ನೋದೊಂದು ಸೂಕ್ಷ್ಮ ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲರ ಹತ್ರ ರಿಸರ್ವ್ಸ್ ಅಂತ ಇರುತ್ತೆ. ಎಲ್ಲ ದೇಶದಲ್ಲೂ ರಿಸರ್ವ್ಸು ಕ್ಯಾಶ್ ಅಲ್ಲದೆ ಗೋಲ್ಡ್ ರಿಸರ್ವ್ಸ್ ಇದೆ. ಸೊ ಗೋಲ್ಡ್ ರಿಸರ್ವ್ಸ್ ಇದ್ದಾಗ ಏನಾಗುತ್ತೆ, ಯುದ್ಧಕ್ಕೆ ನಮಗೆ ಬೇಕು ಅಂತಂದಾಗ ಅದನ್ನು ಸ್ಪೆಂಡ್ ಮಾಡಕ್ಕೆ ಹೋಗ್ತಾರೆ. ಆ ಸ್ಪೆಂಡ್ ಮಾಡಿದಾಗ ಬಲ್ಕಲ್ಲಿ ಇದ್ದಾಗ ಡಿಸ್ಕೌಂಟ್ ಮಾಡ್ತಾರೆ, ಅದಕ್ಕೆ ರೇಟ್ ಬೀಳೋದು. ಹೆಣ್ಮಕ್ಳೆಲ್ಲ ಪಾಪ ಗೋಲ್ಡ್ ಹಾಕೊಂಡು ಯಾವ ಯುದ್ಧ ನೋಡಿ ನಮ್ಗೆ ರೇಟ್ ಯಾಕಪ್ಪ ಇದು ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಏನಂದ್ರೆ ಯಾವ ಯುದ್ಧ ನಡೆದ್ರೆ ನಮಗ್ ಕಡಿಮೆ ರೇಟಿಗೆ ಗೋಲ್ಡ್ ಸಿಗ್ತಲ್ಲ ಅನ್ನೋ ಸಿಗ್ತಾ ಇದೆ ಅಂತ ಮನಸ್ಥಿತಿ ಬರುತ್ತೆ. ಎಷ್ಟೋ ಆದ್ರೆ ಹೆಣ್ಮಕ್ಳು. ಎಕಾನಮಿ ಬೀಳುತ್ತೆ, ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತೆ. ಯಾಕಂದ್ರೆ ಯುದ್ಧದಲ್ಲಿ ಖರ್ಚಾಗಕ್ಕೆ ನಾವು ಮನೆಯಿಂದ ಇನ್ನೊಬ್ಬರ ಮನೆಗೆ ಏನೋ ಜಗಳ ಮಾಡಬೇಕು ಅಂದ್ರೆ ಈ ಪಕ್ಕದವ್ರಿಗೆ ಹೇಳ್ತೀವಿ, ನನ್ನ ಹತ್ರ ದುಡ್ಡಿಲ್ಲಪ್ಪ, ಏನ್ ಬೇಕಾ ಟಿವಿ ತಗೋ ಕೊಡು 2,000 ರೂಪಾಯಿ, ಫ್ರಿಜ್ ಇದೆಯಾ ಫ್ರಿಜ್ ತಗೋ 2,000 ರೂಪಾಯಿ, ಗೋಲ್ಡ್ ಇದೆಯಾ ತಗೋ, ಕಮ್ಮಿ ರೇಟಿಗೆ ತಗೋ, ನಂಗೆ ದುಡ್ಡು ಬೇಕು, ಅವನ ಮೇಲೆ ಬಾಂಬ್ ಹಾಕ್ಬೇಕು ನಾವು. ಇದು ಮೈಂಡ್ ಸೆಟ್. ವೈ ಎಕಾನಮಿ ಫಾಲ್ಸ್ ಅಂದಾಗ ಅಲ್ಲಿ ನಮಗೆ ದೇಶದ ಯುದ್ಧದಿಂದ ಇದು ಕಮ್ಮಿ ಆಗುತ್ತೆ ಹೊರತು ಗೋಲ್ಡ್ಗೂ ಯುದ್ಧಕ್ಕೂ ಏನು ಸಂಬಂಧ ಅನ್ನೋದಲ್ಲ. ರಿಸರ್ವ್ಸ್ನ ಯುಟಿಲೈಸ್ ಮಾಡ್ಕೊಳ್ತಾರೆ. ರಿಸರ್ವ್ಸ್ ಯುಟಿಲೈಸ್ ಮಾಡಿದಾಗ ಆ ದೇಶಕ್ಕೆ ಜಾಸ್ತಿ ಆಯಿತು ಗೋಲ್ಡು, ಅವನೇನು ಮಾಡ್ಬೇಕು, ಇಟ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿ ಸಪ್ಲೈ ಮಾಡ್ತಾನೆ. ನೋಡಪ್ಪ ನನ್ನ ಹತ್ರ ಬಂದ್ಬಿಟ್ಟಿದೆ, 10 ರೂಪಾಯಿಗೆ ತಗೊಂಡಿದ್ದೀನಿ ನಾನು, ನೀನಲ್ಲೇನೋ 19 ರೂಪಾಯಿಗೆ ಮಾರ್ತಾ ಇದೆಯಾ, ನಾನು ಇದೇ ಗೋಲ್ಡ್ನ 15 ರೂಪಾಯಿ ಕೊಡ್ತೀನಿ, ಅಲ್ಲಿ 4 ರೂಪಾಯಿ ಕಮ್ಮಿ ಆಗಲಿ ಬಿಡು, ನಂದು ಇಲ್ಲಿ ಖಾಲಿ ಆದ್ರೆ ಸಾಕು, ನನಗಿಲ್ಲಿ 5 ರೂಪಾಯಿ ಲಾಭ ಬಂತಲ್ಲ. ಈ ಟ್ರಯಾಂಗ್ಯುಲರ್ ವ್ಯಾಪಾರನೇ ಯುದ್ಧದಿಂದ ಸಮಸ್ಯೆ, ಒಬ್ರ ಲಾಭ ಒಬ್ರ ನಷ್ಟ ಯುದ್ಧದಿಂದ. ಹಾಗೆ ಕೊನೆಯದಾಗಿ ಪಶುನಾಯಕ ಕೃಷ್ಣ ಆಗಿರೋದ್ರಿಂದ ಹಾಲು ಉತ್ಪನ್ನ, ಮೊಸರು, ತುಪ್ಪ ಹೆಚ್ಚಾಗಿ ಇರತಕ್ಕಂಥದ್ದು. ರೇಟು ಒಂಚೂರು ಜಾಸ್ತಿ ಆಗುತ್ತೆ ಈ ವರ್ಷ. ತುಪ್ಪದ ರೇಟು, ಹಾಲಿನ ರೇಟು ಈ ವರ್ಷ ಚೂರು ಜಾಸ್ತಿ ಆಗುತ್ತೆ. ಅದರಲ್ಲೂ ಸ್ವಲ್ಪ ಗಲಾಟೆಗಳು ಬರ್ತಕ್ಕಂಥದ್ದು. ಇಷ್ಟು ನವನಾಯಕರ ವಿಚಾರ. ಎಷ್ಟೋ ವಿಷಯಗಳು ನಾವು ದಿನ ಬಳಕೆ ಮಾಡುವಂಥದ್ದು, ಹಾಗೆ ನಾವು ದಿನವನ್ನ ದೂಡುವಂತ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬರುತ್ತೋ ಅವೆಲ್ಲದಕ್ಕೂ ಸೇರಿ ಖಂಡಿತ ಇದು ರಾಜಾದಯ ಅನ್ನುವಂಥದ್ದು. ಹೌದು, ರಾಜೋದಯ ಅಂತ ಹೇಳ್ಕೊತು, ಪರ್ಫೆಕ್ಟ್ ಆಗಿ ಹೇಳಿದ್ರೆ. ಇದರಲ್ಲಿ ಅಯೋನ್ ರೇಟ್ ಜಾಸ್ತಿ ಆಗುತ್ತೆ, ಶನಿ. ಯಾಕಂದ್ರೆ ಇವಾಗೆಲ್ಲ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಾ ಇದ್ರೆ ಶನಿ ಲಗ್ನದಲ್ಲೇ ಇರೋದು. ಸೊ ಗುರು ಏನೋ ನಾವು ಗೋಲ್ಡ್ ಹೇಳಿದ್ವಿ, ಶನಿ ಬಂದಾಗ ಅಲ್ಲಿ ನಮಗೆ ಅಯನ್ ರೇಟ್ ಜಾಸ್ತಿ ಆಗುತ್ತೆ, ಕಬ್ಬಿಣದ ರೇಟು ಬಹಳಷ್ಟು ಆಗುತ್ತೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇನ್ನು ನಾವು ಈ ಎಲ್ಲಾ ಜನರಿಗೆ ಒಂದು ಆರ್ಥಿಕವಾಗಿ ಅಥವಾ ಈ ದಿನ ಬಳಕೆ ವಸ್ತುಗಳ ಒಂದು ರೇಟ್ಗಳಾದ್ರೆ ನೋಡೋದಾದ್ರೆ ಹೇಗೆ ಗುರುಗಳೇ? ಟಿವಿ, ಫ್ರಿಡ್ಜು, ವಾಷಿಂಗ್ ಮೆಷಿನ್ ರೇಟ್ ಜಾಸ್ತಿ ಆಗುತ್ತೆ ಶುಕ್ರ ಲಗ್ನದಲ್ಲಿರೋದ್ರಿಂದ. ಧಾನ್ಯಗಳು ಕಮ್ಮಿ ಆಗುತ್ತೆ, ಧಾನ್ಯಗಳ ರೇಟ್ ಜಾಸ್ತಿ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೀವಿ. ಹಾಗೆ ರಸಗಳ ವಿಚಾರದಲ್ಲಿ ಸಾಧಾರಣ ಹಾಗೆ ಇರುತ್ತೆ. ಸಸ್ಯದ ವಿಚಾರ ಹೇಳಿದ್ದೀನಿ, ತರಕಾರಿಗಳ ರೇಟ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಸೇಮಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿದ್ದೀನಿ. ಇದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ಬೀಳುತ್ತೆ. ಜನರಿಗೆ ದುಡ್ಡು ಬೇಕಲ್ಲ ಖರ್ಚು ಮಾಡೋಕ್ಕೆ. ಅದು ಕ್ರಯ ವಿಕ್ರಯದಲ್ಲಿ ಇವನ್ನೆಲ್ಲ ನೋಡಿಕೊಂಡ್ರೆ ಅದು ಸ್ವಲ್ಪ ನಮ್ಗೆ ಆ್ಯಾವ್ರೇಜ್ ಔಟ್ ಮಾಡಿದಾಗ
ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋಬೇಕು ಅಂತ ಓವರ್ ಆಲ್ ಪಂಚಾಂಗ ಹೇಳ್ತಾ ಇದೆ. ಹೆಚ್ಚು ಖರ್ಚು ಮಾಡಬೇಡಿ, ಈ ಸಂವತ್ಸರ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಅಂತ. ಆದರೆ ಇದ್ರ ಜೊತೆ ನಾವು ಆಯವ್ಯಯನ ರಾಶಿ ಪ್ರಕಾರ ನೋಡಿಕೊಂಡಾಗ ಅವಾಗ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಯಾವ ರಾಶಿಯವ್ರಿಗೆ ಜಾಸ್ತಿ ಆದಾಯ ಇದೆ, ಯಾವ ರಾಶಿಯವ್ರಿಗೆ ಕಮ್ಮಿ ಆದಾಯ ಇದೆ, ಯಾರಿಗೆ ವ್ಯಯ, ಯಾರಿಗೆ ಒಂದು ಲಾಭ ನಷ್ಟ ಇರ್ತಕ್ಕಂಥದ್ದು ತೋರಿಸುತ್ತೆ. ಈಗ ನೀವು ಒಂದು ಲಿಂಕ್ ಕೊಟ್ಟು ಹೇಳಿದ್ರಿ ಅವಾಗ್ಲೇ, ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾಯಕ, ಸೊ ಬರುವಂತ ತೊಂದರೆಗಳು, ಅದಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಮಾಹಿತಿ ಹೇಳಿದ್ರಿ. ಅದೇ ರೀತಿ ಇವಾಗ ಹಲವಾರು ವರ್ಷಗಳಿಂದ ನಮ್ಮ ಭಾರತದ ಮೇಲೆ ಹಲವಾರು ಆತಂಕಕಾರಿ ಬೆಳವಣಿಗೆಗಳು ನಡೀತಾ ಇದೆ. ಸೊ ಈ ನಮ್ಮ ಪಂಚಾಂಗದ ಮೂಲಕ ಏನಾದ್ರೂ ಗುರ್ತಾಗತ್ತಾ? ಅಂದ್ರೆ ನಮ್ಮ ಈ ಭಾರತದ ಮೇಲೆ ಅಥವಾ ನಮ್ಮ ಕರ್ನಾಟಕದ ಮೇಲೆ ಏನಾದ್ರೂ ಆತಂಕಕಾರಿ ಬೆಳವಣಿಗೆಗಳು ಅನ್ನೋ ತರದಲ್ಲಿ ಏನಾದ್ರು ದಿಕ್ಸೂಚಿ ಕೊಡಬಹುದಾ ಅಂತ? ಆಲ್ರೆಡಿ ಸೇನಾಧಿಪತಿ ವಿಚಾರ ನಾವು ಮಾತಾಡಿದಾಗ, ಹಾಗೆ ಮಂತ್ರಿ ಬಗ್ಗೆ ಮಾತಾಡಿದಾಗ 12ನೇ ರಾಶಿಲಿ ಕೂತಿರೋದ್ರಿಂದ ಖಂಡಿತ ಟೆರರಿಸ್ಟ್ ಆಕ್ಟಿವಿಟಿ ಇದ್ದಿದ್ದೆ. ಯಾಕಂದ್ರೆ ನಾವು ಅಲ್ಲಿ ಕುಜನ ಆಧಿಪತ್ಯ ನೋಡ್ತೀವಿ 12ನೇ ಮನೇಲಿ, ಮತ್ತೆ ರಿಮಾರ್ಕಬಲ್ ಟೆರರಿಸ್ಟ್ ಆಕ್ಟಿವಿಟಿ, ಈ ಭಯೋತ್ಪಾದನೆ ಬರೀ ಅತಿ ಹೆಚ್ಚಾಗ್ತಕ್ಕಂಥ ವರ್ಷವಾಗಿದೆ. ಆದರೆ ಗುರು ಚೆನ್ನಾಗಿರೋದ್ರಿಂದ, ರಾಜ ಚೆನ್ನಾಗಿರೋದ್ರಿಂದ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ನಾವು ಮಾತಾಡ್ತಕ್ಕಂಥ ಜನರ ಜೊತೆ ಕೇರ್ಫುಲ್ ಆಗಿ ಇರಬೇಕು ಅನ್ನೋ ನಾವು ಗುರು ಸ್ಥಾನದಲ್ಲಿ ಇಟ್ಕೊಂಡು ಹೇಳ್ತಾ ಇದೀವಿ, ಹುಷಾರಾಗಿರಿ. ನೀವು ಹೇಳಿದ್ರಿ ಗುರುವಿನ ಒಂದು ಬಗ್ಗೆ ಹೇಳಿದ್ರಿ, ಅದು ಗುರು ಮತ್ತೆ ಶನಿ ಅನ್ನುವಂಥದ್ದು ಪ್ರಭಾವ ರಾಶಿಗಳ ಮೇಲೆ ಬೀಳುವಂಥದ್ದು. ಸೊ ಹೇಗಿದೆ ಈ ಸರಿ ಗೋಚಾರ, ಯಾವ ರೀತಿ ಇದೆ ಗುರು ಮತ್ತು ಶನಿ? ಮೊದಲು ನಾನು ಶನಿ ತಗೊಂಡ್ಬಿಡ್ತೀನಿ. ಶನಿ ಮೀನರಾಶಿಲಿ ಇರ್ತಕ್ಕಂಥದ್ದು, ವರ್ಷ ಪೂರ್ತಿ ಮುಂದಿನ ವರ್ಷದವರೆಗೂ ಮೀನರಾಶಿಲೇ ಸಂಚಾರ ಮಾಡೋದ್ರಿಂದ, ಲಗ್ನದಲ್ಲೇ ಶನಿ ಇರೋದ್ರಿಂದ ಶನಿ ಲಾಭವನ್ನೂ ಕೊಡ್ತಾ ಇದ್ದಾನೆ, ಅದೇ ಥರ ನಷ್ಟವನ್ನೂ ಕೊಡ್ತಾ ಇದ್ದಾನೆ. 100 ರೂಪಾಯಿ ಬಂತು, 100 ರೂಪಾಯಿ ಹೋಯ್ತು ಅಂತ ಶನಿ ಹೇಳ್ತಾ ಇದ್ದಾನೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು. ಹಾಗೆ ನವನಾಯಕರಲ್ಲಿ ನಾವು ನೋಡಿದಾಗ ಶನಿ ಎಲ್ಲೂ ಬರಲಿಲ್ಲ, ಅವ್ರಿಗೆ ನಾಯಕತ್ವ ಸಿಗಲಿಲ್ಲ. ನೆಕ್ಸ್ಟ್ ಗುರುಗೆ ಬರೋಣ. ಗುರು ಗೋಚಾರ ಫಲದಲ್ಲಿ 1 ಜೂನ್ 2026 ಕೂಡ ಮಿಥುನ ರಾಶಿ, ತದನಂತರ ಅಕ್ಟೋಬರ್ಗೆ ಕರ್ಕಾಟಕ ರಾಶಿ. ಅದನ್ನೇ ಇದನ್ನು ಹೇಳಿದ್ದು, ಗೋಲ್ಡ್ ರೇಟ್ ಬೀಳ್ತಕ್ಕಂಥ ಸಮಯ ಜೂನಿಂದ ಅಕ್ಟೋಬರ್. ತದನಂತರ ಅಕ್ಟೋಬರ್ 2026 ಹಿಡಿದು ಜನವರಿ 2027 ಸಿಂಹ ರಾಶಿಗೆ ಹೋಗಿ ಸ್ವಲ್ಪ ಗೋಲ್ಡ್ ಫ್ಲಕ್ಚುಯೇಷನ್ ಜಾಸ್ತಿ ಆಗುತ್ತೆ. ಒಂದು ಸಡನ್ ಆಗಿ ಮೇಲೆ ಹೋಗುತ್ತೆ, ಸಡನ್ ಆಗಿ ಕಮ್ಮಿ ಆಗುತ್ತೆ, ಕನ್ಫ್ಯೂಷನ್ ಟೈಮ್ ಆಗುತ್ತೆ ಸಿಂಹ ರಾಶಿಗೆ ಬಂದಾಗ 2027ವರೆಗೂ. ಸೊ 2027 ಆದಮೇಲೆ ರೆಟ್ರೋಗ್ರೇಡ್ ಆಗಿ ವಾಪಸ್ಸು ಮತ್ತೆ ವರ್ಷ ಎಂಡ್ ಆಗೋವರೆಗೂ, ಅಂದರೆ ಏಪ್ರಿಲ್ ಆಗೋವರೆಗೂ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಗೋಲ್ಡ್ ರೇಟ್ ಜಾಸ್ತಿ ಹೋಗುತ್ತೆ. ಈಗ ಸದ್ಯಕ್ಕೆ ಅಕ್ಟೋಬರ್ ಮಂತ್ ಒಳಗಡೆ ಕಮ್ಮಿ ಆಗುತ್ತೆ, ಮತ್ತೆ ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ, ಮತ್ತೆ ಯಥಾ ಪ್ರಕಾರ ಎಲ್ಲಿ ನಾವು ನೋಡಿದ್ವಲ್ಲ ಸ್ಟಾರ್ಟಿಂಗ್ ಹೈಯೆಸ್ಟ್ ಪಾಯಿಂಟ್ ಅಲ್ಲಿಗೆ ಹೋಗಿ ನಿಲ್ಲುತ್ತೆ. ಈ ಒಂದು ಜರ್ನಿಲಿ ಕೆಲವ್ರಿಗೆ ಲಾಭ ಆಗುತ್ತಿದ್ರಿಂದ ಫಸ್ಟೇ ತಗೊಂಡಿರೋರಿಗೆ, ಕೆಲವ್ರಿಗೆ ಈಗಲೇ ಈ ರೇಟ್ ಇದೆ, ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ ತಗೊಂಡವ್ರಿಗೆ ನಷ್ಟ ಆಗುತ್ತೆ. ನಷ್ಟದಲ್ಲಿ ತಗೊಂಡಿರೋರಿಗೆ ಅಭಿವೃದ್ಧಿ ಆಗುತ್ತೆ. ಅತಿವೃಷ್ಟಿ ಅನಾವೃಷ್ಟಿ ಅಂತ ನಾವೇನು ಮಳೆಯಲ್ಲಿ ಕರಿತೀವೋ, ಗೋಲ್ಡ್ ಮಾತ್ರ ಎಲ್ಲೋ ಮೆಟಲ್ ಏನಂತ ಕರಿತೀವಿ, ಅಪ್ ಆ್ಯಂಡ್ ಡೌನ್ ಸಿಕ್ಕಾಪಟ್ಟೆ ಆಗುತ್ತೆ. ಬಟ್ ಎಲ್ಲರೂ ಇವಾಗ ಜಾಸ್ತಿ ಇದ್ದಾಗ ರೇಟ್ ಕಮ್ಮಿ ಆಗುತ್ತಾ ಅಂತ ಕೇಳ್ತಾರೆ, ರೇಟ್ ಕಮ್ಮಿ ಆದಾಗ ರೇಟ್ ಜಾಸ್ತಿ ಯಾವಾಗುತ್ತೆ ಅಂತ ಕೇಳ್ತಾರೆ. ನಾನು ಯಾವುದನ್ನ ಹೇಳೋದು ನಾವು ಅಲ್ವಾ? ಕಮ್ಮಿ ಇದ್ದಾಗ ಬೈ ಮಾಡ್ಬಿಡೋಣ ಅಂತ. 4,000 5,000 ಇದ್ದಾಗಲೇ ಎಷ್ಟೋ ಜನ ಇನ್ವೆಸ್ಟ್ ಮಾಡಲಿಲ್ಲ, 10,000 ಇದ್ದಾಗಲೇ ಎಷ್ಟೋ ಜನ ತಗೊಳ್ಳಿಲ್ಲ. ಇನ್ನು 18ಕ್ಕೆ ಹೋದಾಗ ತಗೊಳ್ಳೋಣ ಬೇಡವೋ ಮತ್ತೆ ಬಿದ್ದುಬಿಟ್ರೆ ಅಂತಂದ್ರಿ, 9 ಇದ್ದಾಗಲೇ. ಸೊ ಯಾವಾಗಲೂ ಎಲ್ಲೋ ಮೆಟಲ್ ವೊಲಟೈಲ್ ಅಂತ ನಾವು ಕರಿತೀವಿ. ಯಾಕಂದರೆ ಅದನ್ನು ಕರೆಸಿದಾಗ ಹೇಗೆ ನೀರಾಗುತ್ತೋ, ಎಲ್ಲೋ ಮೆಟಲ್ ಇಸ್ ವೊಲಟೈಲ್. ಆದರೆ ಗುರುವಿನ ಆಧಿಪತ್ಯ ಮೇಲೆ ಬಂದಿರತಕ್ಕಂಥದ್ದು. ಸೊ ಗುರು ಶನಿ ರಾಶಿ ಸಂಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ಇರ್ತಕ್ಕಂಥದ್ದು ವಿಚಾರ. ನೀವು ಒಂದ್ ಮಾತು ಹೇಳಿದ್ರಿ, ಇವಾಗ ಹಳದಿ ಲೋಹವನ್ನ ತೆಗೆದುಕೊಳ್ಬಹುದಾದಂತ ಸಂದರ್ಭಗಳು. ಇನ್ನೇನು ಅಕ್ಷಯ ತೃತೀಯ ಕೂಡ ಹತ್ತಿರದಲ್ಲೇ ಇದೆ ಗುರುಗಳೇ. ಸೊ ಆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ರೇಟ್ ಫ್ಲಕ್ಚುಯೇಷನ್ ಕೂಡ ನಡೀತಾ ಇರುತ್ತೆ ಅಂತ ಹೇಳಿದ್ರಿ. ಇಸ್ ಇಟ್ ಅ ಗುಡ್ ಟೈಮ್ ಇನ್ವೆಸ್ಟ್ ಮಾಡೋದು ಗೋಲ್ಡ್ ಮೇಲೆ ಅನ್ನೋ ಥರದ್ದು? ಲಾಂಗ್ ಟರ್ಮಲ್ಲಿ ಹೇಳಬೇಕು ಅಂತಂದರೆ ಗುಡ್. ಯಾಕಂದರೆ ಇವತ್ತು ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ 2026ರಲ್ಲಿ ಇಲ್ಲಿಂದ 25 ಇಯರ್ಸ್ಗೆ 1 ಗ್ರಾಮ್ ಗೋಲ್ಡ್ ರೇಟ್ ವಿಲ್ ಬಿ 1 lakh. 1 lakh 1 ಗ್ರಾಮ್ 1 lakh ಆಗುತ್ತೆ. ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ. ಅಷ್ಟೇ 25 ವರ್ಷ ಆಗುವಷ್ಟಕ್ಕೆ ನಮ್ಮ ಹಣದುಬ್ಬರನೂ ಜಾಸ್ತಿ ಆಗಿರುತ್ತೆ, ಇನ್ಫ್ಲೇಷನು ಜಾಸ್ತಿ ಆಗಿರುತ್ತೆ, ರುಪಿ ವ್ಯಾಲ್ಯೂನು ಕಮ್ಮಿ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿಯೆಟ್ನಾಮ್ಗೆ ಹೋದರೆ ನಾವು ಡಾಂಗಲ್ಲಿ ಪರ್ಚೇಸ್ ಮಾಡ್ತೀವಿ. ಅಲ್ಲಿ ಏನಾದ್ರು ಒಂದು ಚಾಕ್ಲೇಟ್ ತೊಗೊಳ್ಬೇಕು ಒಂದು ಪ್ಯಾಕೆಟ್ ಅಂದರೆ 5 lakh ಡಾಂಗ್ ಅಂತಾರೆ. 5 lakh ಡಾಂಗ್, ಆ ಒಂದು ಇದರಲ್ಲಿ 5 lakh ಕೊಡಬೇಕು. ಸೊ ನೋಡೋಕ್ಕೆ ಮೊತ್ತ 5 lakh. ಅದೇ ಥರ ಇಂಡಿಯಾದಲ್ಲೂ ಕೂಡ
ರುಪೀಸಲ್ಲಿ 1 lakh per ಗ್ರಾಮ್ ಬರುತ್ತೆ. ಇವತ್ತು ಏನು 18,000 ಇದೆಯೋ 19,000 ಇದೆಯೋ 5 ಟೈಮ್ಸ್ ಹೋಗೇ ಹೋಗುತ್ತೆ ಬೈ 2025. ಓಕೆ. ಪರ್ಚೇಸ್ ಮಾಡೋದು ಒಳ್ಳೆಯದು. ಹಾ. ತಾತ್ಕಾಲಿಕವಾಗಿರ್ತಕ್ಕಂಥ ಅಪ್ ಆ್ಯಂಡ್ ಡೌನ್ ನೋಡಬಾರ್ದು. ಲಾಂಗ್ ಟರ್ಮ್ ನೋಡ್ತಾ ಇದೆ ಅಂದರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬೆಟರು. ಚಂದ್ರ ಚೆನ್ನಾಗಿರೋದ್ರಿಂದ ನಾನು ಇನ್ನೊಂದು ಅಡ್ವಾಂಟೇಜ್ ಕೊಡ್ತೀನಿ ಹೆಣ್ಮಕ್ಳಿಗೆ. ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ ಆನ್ ಸಿಲ್ವರ್. ಗೋಲ್ಡ್ 5 ಟೈಮ್ಸ್ ಹೋಗುತ್ತೆ, ಸಿಲ್ವರ್ ವಿಲ್ ಗೋ ಫಾರ್ 50 ಟೈಮ್ಸ್. ಓಕೆ. ಬಟ್ ಅದರ ಯಾಕಂದ್ರೆ ಈಗ ವ್ಯಾಲ್ಯೂ ಅದ್ರ ಮಧ್ಯೆನೆ ಕಾಂಪಿಟೇಷನ್ ಇದೆ ಇವಾಗ. ಚಿನ್ನದಕ್ಕಿಂತ ಜಾಸ್ತಿ ಇವಾಗ ಸಿಲ್ವರ್ ರೇಟೇ ಹೆಚ್ಚಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ 100 ರೂಪಾಯಿಗೆ 200 ರೂಪಾಯಿ ಡಬಲ್ ಆಯಿತು ಅಂದರೆ ಜನ 100 ರೂಪಾಯಿ 200 ರೂಪಾಯಿ ಅಂತಾರೆ. ಇಲ್ಲಿ ಆಲ್ರೆಡಿ 1 ಗ್ರಾಮ್ 9,000 10,000 ಇದ್ದಿದ್ದು 18ಕ್ಕೆ ಹೋದ್ರೆ 18ರಿಂದ 19 ಆಯ್ತು ಅಂತಂತಾರೆ. ಸೊ ಹ್ಯೂಜ್ ಡಿಫರೆನ್ಸ್. ಪರ್ಸೆಂಟೇಜ್ ವೈಸ್ ಸಿಲ್ವರ್ ಜಾಸ್ತಿ ಗ್ರೋತ್, ಪರ್ಸೆಂಟೇಜ್ ವೈಸ್ ಗೋಲ್ಡ್ ಕಮ್ಮಿ ಇನ್ ಟರ್ಮ್ಸ್ ಆಫ್ ಗ್ರೋತ್. ಸೊ ನಿಮಗೆ ವ್ಯಾಲ್ಯೂ ನೋಡ್ತಾ ಇದ್ದೀರಾ, ಸಿಲ್ವರ್ ಬೆಟ್ರು. ವಾಲ್ಯೂಮ್ ವಿತ್ ವ್ಯಾಲ್ಯೂ ನೋಡ್ತಾ ಇದ್ದೀರಾ, ಗೋಲ್ಡ್ ಬೆಟ್ರು. ಸಾಮಾನ್ಯವಾಗಿ ಗುರುಗಳೇ, ಇನ್ನು ಕೆಲವು ರಾಶಿಯವರು ಕೇಳ್ತಾರೆ ಆದಾಯ ಮತ್ತು ವ್ಯಯ ಹೇಗಿದೆ ಅಂತ ಹೇಳಿ. ಸೊ ಪಂಚಾಂಗ ಪ್ರಕಾರದಲ್ಲಿ ಆದಾಯ ವ್ಯಯ ಹೇಗಿದೆ ರಾಶಿಗಳಿಗೆ? ಪಂಚಾಂಗ ಶ್ರವಣ ನಾವು ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಮಾಡಿದ್ವಿ. ನಮ್ಮ 140 ಕೋಟಿ ಜನಸಂಖ್ಯೆಗೂ ಮಾಡಿದ್ವಿ ಜನರಲ್ ಆಗಿ. ಆದರೆ ಅದರಲ್ಲಿ ಎಲ್ಲರಿಗೂ ಅಭಿವೃದ್ಧಿ ಆಗುತ್ತೆ ಅಥವಾ ಎಲ್ಲರಿಗೂ ಹಾಳಾಗುತ್ತೆ ಅನ್ನೋದಿಲ್ಲ. ಒಂದು ಎಕಾನಮಿ ಮತ್ತು ಸೊಸೈಟಿ ಸಮತೋಲನವಾಗಿರಬೇಕು ಅಂದರೆ ಒಬ್ಬರು ಮೇಲೆ ಹೋಗಬೇಕು, ಒಬ್ರು ಕೆಳಗೆ ಹೋಗಬೇಕು. ನಮ್ಮ ಜೀವನದಲ್ಲಿ ನಾವು ಬದುಕಿದ್ದೀವಿ ಅಂದರೆ ECG ಟೆಸ್ಟ್ ಮಾಡ್ತಾರೆ. ECG ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ, ಇವರು ಬದುಕಿದ್ದಾರೆ ಅಂತ ಅರ್ಥ. ಜೀವನದಲ್ಲಿ ಮೇಲೆ ಹೋಗೋದು ಕೆಳಗೆ ಹೋಗೋದು ಸಹಜ ಆಗಿರೋದ್ರಿಂದ ಕೆಲವು ರಾಶಿಗೆ ಆದಾಯ ಬರುತ್ತೆ, ಕೆಲವು ರಾಶಿಗೆ ವ್ಯಯ ಆಗುತ್ತೆ. ಯಾರ್ಯಾರು ಹೇಗಿದೆ ನೋಡೋಣ. ಆದಾಯ ಜಾಸ್ತಿ ಇರೋರು ಸೇವ್ ಮಾಡ್ಕೊಳ್ಳಿ, ಆದಾಯ ಕಮ್ಮಿ ಇರ್ತಕ್ಕಂಥವ್ರು ಅಥವಾ ವ್ಯಯ ಜಾಸ್ತಿ ಇರ್ತಕ್ಕಂಥವ್ರು ಸ್ವಲ್ಪ ನೋಡಿ ಖರ್ಚು ಮಾಡ್ಕೊಳ್ಳಿ ಅಂತ ಪಂಚಾಂಗ ಶ್ರವಣ ಅವ್ರಿಗೆ ವಾರ್ನಿಂಗ್ ಕೊಡ್ತಕ್ಕಂಥದ್ದು. ಇದು ಡ್ಯುವೆಲ್ ರಾಶಿ ಅಂತ ಕರಿತೀವಿ. ಮಂಗಳನ 2 ರಾಶಿಯಾಗಿರ್ತಕ್ಕಂಥ ಮೇಷ ಮತ್ತು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅಂದರೆ ರಾಶಿ ಮೇಲೆ ಇದು ಪ್ರಭಾವ. ಆದಾಯ ಬಂದ್ಬಿಟ್ಟು ಇಲ್ಲಿ 11 ಬರ್ತಾ ಇದೆ, ವ್ಯಯ 5. ಎಂಜಾಯ್, ಖುಷಿಯಾಗಿರಿ. ಶುಕ್ರನ ರಾಶಿಗಳು 2 ಆಗಿರ್ತಕ್ಕಂಥ ವೃಷಭ ಮತ್ತು ತುಲಾ, ಆದಾಯ 5 ಸ್ವಾಮಿ, ವ್ಯಯ 14. ಅಂದರೆ ಸಾಲ ಜಾಸ್ತಿ ಮಾಡ್ಬೋದು ಅಥವಾ ನಿಮ್ಮಲ್ಲಿರ್ತಕ್ಕಂಥ ರಿಸರ್ವ್ಸ್ ಖರ್ಚಾಗ್ಬೋದು. ಈ 2 ವೇ ಅದು. ಈಗ ನನಗೆ ಬಂದಿರೋದು 10 ರೂಪಾಯಿ, ನನ್ನ ಹತ್ರ ಒಂದು 20 ರೂಪಾಯಿ ಇಟ್ಕೊಂಡಿದ್ದೀನಿ, ಅದು ಖರ್ಚಾಗ್ತಾ ಇರುತ್ತೆ ಎಕ್ಸ್ಟ್ರಾ. ಅಥವಾ ನನ್ನ ಹತ್ರ ಇಲ್ಲ ದುಡ್ಡು, ಖರ್ಚಾಗ್ತಾ ಇದ್ದರೆ ಇನ್ನೊಬ್ಬರಿಂದ ತೊಗೊಂಬರೋದು. ಸೊ ಸೈಕಲಲ್ಲಿ ಈ ವರ್ಷ ಸ್ವಲ್ಪ ನಿಮಗೆ ಶುಕ್ರನ ರಾಶಿಯವರಿಗೆ ಸ್ವಲ್ಪ ವ್ಯಯ ಜಾಸ್ತಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬುಧನ 2 ರಾಶಿ ಮಿಥುನ ಮತ್ತು ಕನ್ಯಾ ಹೇಗಿದೆ ನೋಡೋಣ. 8 ಆದಾಯ 11 ವ್ಯಯ. ಇನ್ಕಮಿಂಗ್ 8, ಔಟ್ ಗೋಯಿಂಗ್ 11. ಸ್ವಲ್ಪ ಸಾಲ ಮಾಡಬಾರ್ದು, ಇರೋದ್ರಲ್ಲೇ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ಚಂದ್ರ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ಹೇಗಿದೆ ಅಂತಂದಾಗ ಆದಾಯ 8 ಸ್ವಾಮಿ, 8, ವ್ಯಯ 2. ಖರ್ಚು ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ, ರಿಸರ್ವ್ಸ್ ಜಾಸ್ತಿ ಇರುತ್ತೆ, ಇನ್ಫ್ಲೋ ಜಾಸ್ತಿ ಇರ್ಬೋದು, ಖರ್ಚು ಕಮ್ಮಿ ಇರತಕ್ಕಂಥದ್ದು. ಇನ್ನು ಸಿಂಹರಾಶಿ ತಗೊಳ್ಳೋಣ. ಸಿಂಹರಾಶಿ ಅಧಿಪತಿ ಯಾರು? ಸೂರ್ಯ. ಯಾರ್ಯಾರು ಸಿಂಹರಾಶಿ ಹುಟ್ಟಿದ್ದಾರೆ? ಸಮ ಪ್ರಮಾಣ 5 ಇನ್ಕಮಿಂಗು, 5 ಔಟ್ ಗೋಯಿಂಗು, ಆದಾಯ 5, ವ್ಯಯ 5. ಧನಸ್ಸು ಮೀನ ಗುರುವಿನ ಅಧಿಪತಿ ಆಗಿರ್ತಕ್ಕಂಥದ್ದು. ಧನಸ್ಸು ಮೀನ ಇಲ್ಲಿ ಅವನೇ ರಾಜ ಆಗಿದ್ದಾನೆ ಗುರು. ಯಾರ್ಯಾರು ಧನುರಾಶಿ ಮತ್ತು ಮೀನರಾಶಿಯಲ್ಲಿ ಹುಟ್ಟಿದ್ದಾರೆ ಅವ್ರಿಗೆಲ್ಲ 14 ಆದಾಯ ಬರುತ್ತೆ, 11 ವ್ಯಯ ಆಗುತ್ತೆ, ಲಾಭದಲ್ಲೇ ಇದ್ದೀರಾ. ಇನ್ನು ಕಡೆಯದಾಗಿರ್ತಕ್ಕಂಥದ್ದು ಶನಿ. ಮಕರ ಮತ್ತು ಕುಂಭ, ಆದಾಯ ಬಂದ್ಬಿಟ್ಟು 2, ವ್ಯಯ ಬಂದ್ಬಿಟ್ಟು 8, ವ್ಯಯ 8 ಇದೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಈ ರಾಶಿಗಳು. ಇಷ್ಟು ಆದಾಯ ವ್ಯಯಗಳ ರಾಶಿ ಪ್ರಕಾರ ಪಂಚಾಂಗದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್. ಇದು ಆದಾಯ ವ್ಯಯ ಅಂತ ನಾವು ಹೇಳಿದಾಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ವಿಚಾರ ಹೇಳ್ತೀನಿ. ಇದು ಬರೀ ಇನ್ಕಮಿಂಗೇ ಅಲ್ಲ, ಬರೀ ಆರ್ಥಿಕ ಪರಿಸ್ಥಿತಿ ಅಲ್ಲ, ಆರೋಗ್ಯದ ವಿಚಾರದಲ್ಲೂ ಅಪ್ಲಿಕೇಬಲ್ ಆಗುತ್ತೆ, ಆಸ್ತಿ ವಿಚಾರದಲ್ಲೂ ಅಪ್ಲಿಕೇಬಲ್ ಆಗುತ್ತೆ, ಜನಗಳ ಜೊತೆ ನಾವು ಮಾತಾಡ್ತಕ್ಕಂಥ ವ್ಯವಹಾರದಲ್ಲೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾರ ಜೊತೆ ಮಾತಾಡಿದ್ವಿ, ಏನು ನಾನು ಮಾತಾಡೋದು ಸರಿ ಇರಲಿಲ್ಲ ಅನಿಸುತ್ತೆ, ವ್ಯಯ ಆಯಿತು ಅಂತಾರೆ. ಸೊ ನಾವು ಯಾವಾಗಲೂ ಮನಿ ವಿಚಾರದಲ್ಲೇ ಹೋಗೋ ಬದಲು ಎಲ್ಲನೂ ಜನರಿಕ್ ಆಗಿ ಹೋದಾಗ ರಾಶಿ ಪ್ರಕಾರ ಕರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಗುರುಗಳೇ, ಇನ್ನು ಈ ಪಂಚಾಂಗ ಶ್ರವಣದಲ್ಲಿ ಒಂದು ಕೇಳೋದು ಮರ್ತೋಯ್ತು. ಏನಂದ್ರೆ ಏನಾದ್ರೂ ಪ್ಯಾಂಡಮಿಕ್ ತರದ ಏನಾದ್ರೂ ಘಟನೆಗಳು ಸಂಭವಿಸೋ ಸಾಧ್ಯತೆ ಇರುತ್ತಾ ಹೇಗೆ? ಈ ವರ್ಷದಲ್ಲಿ ಆಲ್ರೆಡಿ ನಮಗೆ ವಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಒಂದು ಎಕ್ಲಿಪ್ಸಿಂದ, ಗ್ರಹಣದಿಂದ. ಈ ವರ್ಷದಲ್ಲಿ ಒಟ್ಟು 4 ಗ್ರಹಣಗಳು ಬರುತ್ತೆ, ಆದರೆ ಭಾರತದಲ್ಲಿ ಯಾವುದೂ ಗೋಚಾರ ಇಲ್ಲ. ಸೊ ಭಾರತದಲ್ಲಿ ಗೋಚಾರ ಇಲ್ಲದೆ ಇರೋ ಕಾರಣ ಆಚರಣೆ ಇಲ್ಲ. ಹಾಗೆ ಘಟನೆಗಳು ನಡೀತಕ್ಕಂಥ ಒಂದು ವಿಚಾರ ನಾವು ನೋಡಬೇಕಾದ್ರೆ ನಾವು ಗ್ರಹಣದ ಮೇಲೇ ಸ್ವಲ್ಪ ಹೆಚ್ಚಾಗಿ ಹೇಳ್ತೀವಿ. ಗ್ರಹಣ ಹೆಚ್ಚಾಗಿಲ್ಲದೆ ಇರೋದ್ರಿಂದ ಸಾಧಾರಣ ಮುಂಚೆ ತಿಳಿಸಿರ್ತಕ್ಕಂಥ ಸ್ವಲ್ಪ ಯುದ್ಧಗಳ ಭೀತಿ
ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆ ಮತ್ತು ಜನರ ಸ್ವಲ್ಪ ಕಮ್ಯುನಲ್ ವೈಲೆನ್ಸ್ ಅಂತ ನಾವು ಹೇಳಿದ್ವಿ ಆಲ್ರೆಡಿ. ಯಾಕಂದರೆ ರಾಹು ಗುರುವಿನ ಮೇಲೆ ವೀಕ್ಷಣೆ ಆಗಿರೋದ್ರಿಂದ ಸ್ವಲ್ಪ ಕೋಮುಗಲಭೆ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಮಾತ್ರ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನೆಲ್ಲ ಪದಾರ್ಥದ ವಿಚಾರಗಳು ನಾವು ಪಂಚಾಂಗ ಶ್ರವಣದಲ್ಲಿ ಹೇಳಿದ್ದೀವಿ. ಇಷ್ಟು ವಿಚಾರ. ಸರಿ ಗುರುಗಳೇ, ಯುಗಾದಿಯ ಶುಭ ಫಲಗಳನ್ನ ಹೇಳಿದ್ರಿ. ಹಾಗೆ ನೀವು ಈ ಪಂಚಾಂಗ ಶ್ರವಣ ಮಾಡೋದ್ರ ಮಹತ್ವ ಏನು, ಯಾಕೆ ಅವತ್ತಿನ ದಿನ ಪಂಚಾಂಗ ಶ್ರವಣ ಮಾಡಬೇಕು, ಹಾಗೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಎಲ್ಲದಕ್ಕೂ ಒಂದು ದಾರಿದೀಪವಾಗಿ ನೀವು ತೋರಿಸ್ಕೊಟ್ರಿ. ನಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಪಂಚಾಂಗ ಶ್ರವಣ ಮಾಡುವಂಥದ್ದು ನಮ್ಮ ಒಂದು ಸುತ್ತಮುತ್ತ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡಿಸೋದಕ್ಕೆ ಸಾಕಷ್ಟು ಮಹತ್ವದ ಪಾತ್ರ ವಹಿಸುತ್ತೆ. ಹಾಗೆ ಗುರುಗಳು ಕೂಡ, ನೀವು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬೇಕು ಅನ್ನೋದಾದ್ರೆ, ಅದು 15 ದಿನಗಳಲ್ಲಿ ಕಲಿಬೇಕು ಅನ್ನೋದಾದ್ರೆ, ಕೆಳಗೆ ತೋರಿಸ್ತಾ ಇರತಕ್ಕಂತಹ ಈ ಸಂಖ್ಯೆಗಳಿಗೆ ಕರೆ ಮಾಡಿ, ಹಾಗೆ ಲಿಂಕ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ, ತಡ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.